Hey guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇವಾಗ ಒಂದು ಗಮನಿಸಿದ್ರೆ ನೀವು ಆರ್ ಸಿ ಬಿ ರಿಡೆಂಪ್ಷನ್ ಪ್ರೊಸೆಸ್ ಆದ ನಂತರ ಆರ್ ಸಿ ಬಿ ರಿಲೀಸ್ ಏನು ಮಾಡಿದೆ 8 ಜನ ಪ್ಲೇಯರ್ಸ್ಗಳನ್ನ. ಹೌದು, ಅದರಲ್ಲಿ ಬ್ಲೆಸ್ಸಿಂಗ್ ಮುಜರ್ಬಾನಿ ಜೊತೆಗೆ ಟಿಮ್ ಶೆಫರ್ಡ್ ಲೆಕ್ಕಕ್ಕಿಲ್ಲ, ಅವ್ರು ರಿಲೀಸ್ ಆಗಲೇಬೇಕು. ಆರ್ ಸಿ ಬಿ ರಿಟರ್ನ್ ಅಂತೂ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ರೂಲೇ ಇಲ್ಲ ರಿಟರ್ನ್ ಮಾಡ್ಕೊಳ್ಳೋದಕ್ಕೆ ಅಂತಂದಾಗ ರಿಲೀಸ್ ಮಾಡಲೇಬೇಕು. ಸೊ ಆ್ಯಕ್ಚುಲಿ 6 ಜನನ ರಿಲೀಸ್ ಮಾಡಿದೆ ಆರ್ ಸಿ ಬಿ. ಇಬ್ಬರನ್ನ ಅದು ಒಂಥರ ರಿಲೀಸೇನೆ, ಬಟ್ ಆದರೂ ಒಂಥರ ರಿಲೀಸ್ ಅಲ್ಲ. ಬಟ್ ಆದರೂ ಕನ್ಸಿಡರ್ ಮಾಡ್ತು ಅಂದರೆ ಆರ್ ಸಿ ಬಿಗೆ ಒಂದು ಕ್ರೆಡಿಟ್ ಅನ್ನೋದಿದೆಯಲ್ಲ, ಅದನ್ನು ಕೊಡಬೇಕಾಗತ್ತೆ. ಯಾಕಂದರೆ ಆರ್ ಸಿ ಬಿ ಅವ್ರನ್ನ ಪಿಕ್ ಮಾಡಿದ್ರು, ಅಲ್ಪ ಸ್ವಲ್ಪ ಅಮೌಂಟ್ ಕೂಡ ಕೊಟ್ಟಿದ್ದಾರೆ, ಎಲ್ಲೂ ಇಲ್ದಿರೋಂಥ ಪ್ಲೇಯರ್ಸ್ಗಳನ್ನ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಕೂರಿಸಿದ್ದಾರೆ, ಟ್ರೋಫಿ ಜೊತೆ ನಿಲ್ಲಿಸಿದ್ದಾರೆ. ಸೊ ಅದನ್ನ ಕ್ರೆಡಿಟ್ ಅಂತೂ ಖಂಡಿತ ಕೊಡಲೇಬೇಕು. ಆರ್ ಸಿ ಬಿಲಿ ಏನು ಮಾಡಿದೆ ಅಂದರೆ ಕ್ಲೋಸಾಗಿ ಗಮನಿಸ್ತು ಅಂತಂದರೆ 3 ಜನಕ್ಕೆ ಮಾತ್ರ ಸ್ಪೆಷಲ್ ಕ್ರೆಡಿಟ್ನ ಆರ್ ಸಿ ಬಿ ಕೊಟ್ಟಿದ್ದಾರೆ. ಹೌದು, ಥ್ಯಾಂಕ್ ಯು ಅಂತ ಎಲ್ಲರಿಗೂ ಹಾಕಿದ್ರೆ ಒಂದು ಪೋಸ್ಟ್ ಹಾಕ್ಬಿಟ್ಟು, ಬಟ್ ಸ್ಪೆಷಲ್ಲಾಗಿ ಥ್ಯಾಂಕ್ ಯು ಅಂತ 3 ಜನಕ್ಕೆ ಮೆನ್ಷನ್ ಮಾಡಿದ್ದಾರೆ. ಅದು ಯಾರ್ಯಾರು ಅಂತ ನೋಡ್ತಾ ಇರ್ಬೋದು ನೀವು ಆರ್ ಸಿ ಬಿ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ. ಅದು ಲುಂಗಿ ಇಂಗಿಡಿ, ಮಯಾಂಕ್ ಅಗರ್ವಾಲ್ ಜೊತೆಗೆ ಲಿಯಾಮ್ ಲಿವಿಂಗ್ಸ್ಟನ್. ಈ 3 ಜನಕ್ಕೆ ಏನಕ್ಕೆ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಮಿಕ್ಕಂತವ್ರು ಏನಲ್ಲಿ ಏನು ಮಾಡಿದ್ರು, ಮಿಕ್ಕಂತವ್ರು ಏನು ಮಾಡಿದ್ರು ಅಂದರೆ ಏನೂ ಮಾಡಿಲ್ಲ, ಅವರು ಉರ್ಕೊಂಡಿದ್ದಾರೆ. ಇವರು ಅಟ್ಲೀಸ್ಟ್ ಗ್ರ್ಯಾಟಿಟ್ಯೂಡ್ ಇಟ್ಕೊಂಡಿದ್ದಾರೆ ಆರ್ ಸಿ ಬಿಗೆ. ಇಲ್ಲ, ನಾನು ಆರ್ ಸಿ ಬಿಗೆ ಆಡಿದ್ದು, ನಾನು 1 ಮ್ಯಾಚ್ ಆಡಿದ್ನೋ 2 ಮ್ಯಾಚ್ ಆಡಿದ್ನೋ ಎಷ್ಟು ಮ್ಯಾಚ್ ಆಡಿದ್ನೋ, ನನಗೆ ಆ ಒಂದು ಫೀಲ್ ಬಂತು, ಆ ಒಂದು ವೈಬ್ ಬಂತು ಅಂತ ಒಂದು ಗ್ರ್ಯಾಟಿಟ್ಯೂಡ್ನ ಎದೆಲ್ಲಿ ಇಟ್ಕೊಂಡಿದ್ದಾರೆ ಈ 3 ಜನ ಪ್ಲೇಯರ್ಸು. ಅದಕ್ಕೋಸ್ಕರ ಆರ್ ಸಿ ಬಿ ಅವರಿಗೆ ಸ್ಪೆಷಲ್ ಮೆನ್ಷನ್ ಮಾಡಿದ್ದಾರೆ. ಏನು ಸ್ಪೆಷಲ್ ಮೆನ್ಷನ್ ಮಾಡಿ ಏನು ಬಂತಲ್ಲಿ, ಬಿಟ್ಟಿದ್ದಾರೆ ತಾನೆ, ರಿಲೀಸ್ ಮಾಡಿದ್ದಾರೆ ತಾನೆ. ಹೌದು, ರಿಲೀಸ್ ಮಾಡಿದರೆ ಎಲ್ಲರೂ ಒಂದೇ ಟೀಮಲ್ಲಿ ಇರೋಕ್ಕಾಗತ್ತೆ, ಎಲ್ಲರೂ ವಿರಾಟ್ ಕೊಹ್ಲಿ ಹಾಕೋಕ್ಕಾಗತ್ತೆ ಹೇಳಿ? ಯಾರೋ ವಿರಾಟ್ ಕೊಹ್ಲಿ ಹಾಕಾಗಲ್ಲ ಅಂತ ರವೀಂದ್ರ ಜಡೇಜನ ಬಿಟ್ಟರು, ಅಂತ ಸಂಜು ಸ್ಯಾಮ್ಸನ್ನೇ ಬಿಟ್ಟರು, ಅಷ್ಟು ವರ್ಷ ಆಡ್ಕೊಂಡು ಬಂದಿರೋಂಥವ್ರನ್ನೇ ಇವ್ರು ಬಿಡೋದು ಯಾವ ಮೂಲೆ ಹೇಳಿ ಅಲ್ವಾ? ಸೊ ಇಲ್ಲಿ ಏನಾಗಿದೆ ಅಂತಂದರೆ ಎಲ್ಲರೂ ತಗೊಂಡು ನೋಡಿ. ಇವಾಗ ಬ್ಲೆಸ್ಸಿಂಗ್ ಮುಜರ್ಬಾನಿ ಆರ್ ಸಿ ಬಿನ ಮೆನ್ಷನ್ ಕೂಡ ಮಾಡಿಲ್ಲ, ಆರ್ ಸಿ ಬಿಗೆ ಒಂದು ಥ್ಯಾಂಕ್ ಯು ಕೂಡ ಹೇಳಿಲ್ಲ, ಏನು ಮೆನ್ಷನ್ ಮಾಡಿಲ್ಲ. ಹಂಗೆ ಅವ್ರು ಏನಕ್ಕಂತ ಮೆನ್ಷನ್ ಮಾಡ್ತಾರೆ? ಟ್ರೋಫಿ ಗೆದ್ದಾಗಲೇ ಒಳ್ಳೆ ಮಂಕ್ತಿಮ್ಮ ಕೂತ್ಕೊಂಡಿದ್ರು, ಹಿಂಗೆ ಕೂತ್ಕೊಂಡಿದ್ದಾರೆ. ಟ್ರೋಫಿ ಗೆದ್ದಾಗೆಲ್ಲ ರೊಚ್ಚಿಗೆ ಈಚೆ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ಏನೇನು ನಡೀತಾ ಇದೆ, ಇಲ್ಲಿ ಏನು ಮಾಡ್ತಾವ್ರೆ, ನನಗೆ ಒಂದು ಅರ್ಥ ಆಗ್ತಿಲ್ಲ ಅನ್ನೋ ಥರ ಕೂತ್ಕೊಂಡಿದ್ದು ಮನುಷ್ಯ. ಏನಕ್ಕೆ ಆರ್ ಸಿ ಬಿನ ಮೆನ್ಷನ್ ಮಾಡ್ತಾರೆ ಅಲ್ವಾ? ಬರೀ ಟ್ರೋಫಿ ಇಟ್ಕೊಂಡು ಫೋಟೋ ತೆಗೆಸ್ಕೊಂಡು ಹೋಗಿದ್ದು ಅಷ್ಟೇ, ಬಂದಿದ್ದು ಒಂದು ಫೋಟೋ ತೆಗೆಸ್ಕೊಂಡಿದ್ದು ಹೋಗಿದ್ದು, ಒಂದು ಥ್ಯಾಂಕ್ಸ್ ಇಲ್ಲ, ಒಂದು ಆಯ್ ಇಲ್ಲ, ಒಂದು ಬಾಯಿ ಇಲ್ಲ. ಬ್ಲೆಸ್ಸಿಂಗ್ ಮುಜರ್ಬಾನಿ ಇದು ಇನ್ನು ಟಿಮ್ ಶೆಫರ್ಡ್ದು ಅದೇನೇ ಕತೆ. ಈ ಕಡೆಯಿಂದ 3 ವರ್ಷ ರಿಟರ್ನ್ ಆಗಿದ್ದಂಥ ಮನೋಜ್ ಬಾಂಡ್ಗೆ ಆರ್ ಸಿ ಬಿಲಿ ಹೌದು ಚಾನ್ಸ್ ಏನೋ ಸಿಕ್ಕಿಲ್ಲ, ಬಟ್ ಸ್ವಲ್ಪ ಅಮೌಂಟ್ ಅಂತೂ ಖಂಡಿತ ಆರ್ ಸಿ ಬಿ ಕಡೆಯಿಂದ ಅಲ್ಪ ಸ್ವಲ್ಪ ಏನು ಜಾಸ್ತಿನೇ ಸಿಕ್ಕಿದೆ. ಆಲ್ಮೋಸ್ಟ್ ಕ್ಲೋಸ್ ಟು 1 ಕೋಟಿವರೆಗೂ ಒಂದು ರೇಂಜ್ಗೆ ಸಿಕ್ಕಿದೆ ಮನೋಜ್ ಬಾಂಡ್ಗೆ. ಒಂದು ಸ್ವಲ್ಪ ಮೆನ್ಷನೂ ಮಾಡಿಲ್ಲ ಆರ್ ಸಿ ಬಿನ. ಥ್ಯಾಂಕ್ ಯು ಅದು ಇದು ಅಂತ ಏನು ಮೆನ್ಷನೇ ಮಾಡಿಲ್ಲ. ಇನ್ಫ್ಯಾಕ್ಟ್ ಉರ್ಕೊಂಡು ಬಿಟ್ಟಂಗೈತೆ, ನನ್ನ ಮಕ್ಕಳು 3 ವರ್ಷ ನಾನು ಹಾಳು ಮಾಡಿದ್ರು ಅಂತ ಉರ್ಕೊಂಡು ಬಿಟ್ಟಂಗೈತೆ, ನನ್ನ ಕೆರಿಯರೇ ಬರ್ಬಾದ್ ಮಾಡಿ ಇಟ್ಟರು ಅನ್ನೋ ಥರ. ಸೊ ಆರ್ ಸಿ ಬಿನ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ, ಅವರು ಒಂದು ಥ್ಯಾಂಕ್ ಯೂನು ಕೂಡ ಹೇಳಿಲ್ಲ. ಅದಕ್ಕೋಸ್ಕರ ಮನೋಜ್ ಬಾಂಡ್ಗೆ ಸ್ಪೆಷಲ್ ಕ್ರೆಡಿಟು ಆರ್ ಸಿ ಬಿ ಅವರು ಕೊಟ್ಟಿಲ್ಲ. 3 ವರ್ಷ ಇಟ್ಕೊಂಡಿದ್ರು ಕೂಡ. ಇಲ್ಲಿ ನೋಡ್ತಾ ಇರ್ಬೋದು ಲುಂಗಿ ಇಂಗಿಡಿ ಯಾವ ಥರ ಮೆನ್ಷನ್ ಮಾಡಿದ್ರೆ ಅಂತ. ಥ್ಯಾಂಕ್ ಯು ಫಾರ್ ಗ್ರೇಟ್ ಸೀಸನ್ ಆ್ಯಂಡ್ ಗ್ರೇಟ್ ಮೆಮೊರೀಸ್ ಅಂತ ಆರ್ ಸಿ ಬಿಗೆ ಮೆನ್ಷನ್ ಮಾಡ್ತು ಅಂದರೆ, ಲಿಯಾಮ್ ಲಿವಿಂಗ್ಸ್ಟನ್ ಆರ್ ಸಿ ಬಿನ ಮೆನ್ಷನ್ ಮಾಡಿಬಿಟ್ಟು ಮರೆಯೋಕ್ಕಾಗಲ್ಲ ಗುರು, ಅಹಮದಾಬಾದಲ್ಲಿ ಏನಾಯಿತೋ ಆ ದಿನ ಆ ರಾತ್ರಿ ಅಂತ. ಆ್ಯಂಡ್ ಜೊತೆಗೆ ಬೆಂಗಳೂರಲ್ಲಾಗಿದ್ದು ಕೂಡ ಖಂಡಿತ ಮರೆಯೋಕ್ಕಾಗೋದಿಲ್ಲ. ಹೈಲೈಟ್ ಆಗಿರೋ ಲಿಯಾಮ್ ಲಿವಿಂಗ್ಸ್ಟನ್ ಇಲ್ಲಿ ಬೆಂಗಳೂರಲ್ಲೂ ಕೂಡ ಎಲ್ಲ ಕಡೆ ಹೈಲೈಟೇ ಆಗಿರೋ ಲಿಯಾಮ್ ಲಿವಿಂಗ್ಸ್ಟನ್ ಒಂಥರ ಜಾವಿಯಲ್ ಪರ್ಸನು. ಸೊ ಅದರಿಂದ ಆರ್ ಸಿ ಬಿನ ಒಂದೇ ಸೀಸನ್ ಇರೋದವರಲ್ಲಿ, ಒಂದೇ ಸೀಸನು, ಬಟ್ ಆದರೂ ನೆಟ್ಗಾಡಿಲ್ಲ. ಆದರೂ ಕೂಡ ಆರ್ ಸಿ ಬಿನ ಎದೆಲ್ಲಿ ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ 3 ಸೀಸನ್ ಮನೋಜ್ ಬಾಂಡ್ಗೆ ಹಿಡಿದ್ರು ಕೂಡ ಅವ್ರು ಎಲ್ಲೂ ಇಟ್ಕೊಂಡಿಲ್ಲ ಆರ್ ಸಿ ಬಿನ, ಹಂಗೆ ಹೋಗಿದು ಬಿಟ್ಟಿದ್ದಾರೆ. ಅಂದರೆ ಎಲ್ಲೂ ಕೂಡ ಮೆನ್ಷನು ಕೂಡ ಮಾಡೋದಕ್ಕೆ ಹೋಗಿದ್ದಾರೆ. ಸೊ ಡಿಫ್ರೆನ್ಸ್ ಅರ್ಥ ಆಗುತ್ತೆ, ಪ್ಲೇಯರ್ ಟು ಪ್ಲೇಯರ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತೂ ಇದ್ದಿದ್ದೇನೆ. ಈ ಕಡೆಯಿಂದ ಲುಂಗಿ ಇಂಗಿಡಿ ಜೊತೆಗೆ ಲಿಯಾಮ್ ಲಿವಿಂಗ್ಸ್ಟನ್, ಆದಮೇಲೆ ಮಯಾಂಕ್ ಅಗರ್ವಾಲ್ ನೋಡಿ ಬಂದಿದ್ದೆ 3 ಮ್ಯಾಚಲ್ಲಿ. ಆದರೂ ಕೂಡ 3 ಮ್ಯಾಚ್ 4 ಮ್ಯಾಚ್ ಅಂತ ಅಂದ್ಕೊಳ್ಳಿ, ಆದರೂ ಕೂಡ ಮೆನ್ಷನ್ ಮಾಡಿದ್ದಾರೆ ನಮ್ಮ ಆರ್ ಸಿ ಬಿನ. ಮೆನ್ಷನ್ ಮಾಡಿಬಿಟ್ಟು ಸ್ಪೆಷಲ್ ಕ್ರೆಡಿಟ್ನ ನಮ್ಮ ಆರ್ ಸಿ ಬಿ ಕೊಟ್ಟಿದ್ದಾರೆ. ನಾನು ಈ ಜೆರ್ಸಿನ ವೇರ್ ಮಾಡಿಕೊಂಡು ನನ್ನ ಟ್ರೋಫಿ ಎತ್ತದೆ ನಂಗೆ ದೊಡ್ಡ ವಿಚಾರ. ಯಾಕಂದರೆ ಲೋಕಲ್ ಬಾಯ್ಗರು ಪಟ್ಟನಾಗೆ ಅವ್ರನ್ನ ಕರೆಸಿ ಇಲ್ಲಿ ಟ್ರೋಫಿ ಎತ್ತಿರೋದು ಅದೇ ಒಂಥರ ಡಿಫ್ರೆಂಟ್ ಪ್ರೈಡು. ದುಡ್ಡು ಕೊಡೋದು ಬೇಡ, ಡಿಫ್ರೆಂಟ್ ಪ್ರೈಡ್ ಅವ್ರಿಗಲ್ಲಿ. ಇದರಲ್ಲಿ ಟ್ರೋಫಿ ಎತ್ತದೆ ಒಂಥರ, ಈ ಜೆರ್ಸಿ ಹಾಕೊಂಡು ಟ್ರೋಫಿ ಎತ್ತದೆ ಅದೊಂಥರ, ಬೆಂಗಳೂರು ಹೆಸರಲ್ಲಿ ಟ್ರೋಫಿ ಎತ್ತದೆ ಅದೊಂಥರ ಅವ್ರ ವೈಬು. ಸೊ ಬಿಡಿ, ಇಲ್ಲಿ ಮಯಾಂಕ್ ಅಗರ್ವಾಲ್ಗೆ ಕ್ರೆಡಿಟ್ ಕೊಟ್ಟಿದ್ದಾರೆ. ಬಟ್ ಮಯಾಂಕ್ ಅಗರ್ವಾಲ್ ಬಿಟ್ಟು ನಮಗಂತೂ ಸಿಕ್ಕಾಪಟ್ಟೆ ಹರ್ಟ್ ಆಯಿತು. ಮಯಾಂಕ್ನ ರಿಟರ್ನ್ ಮಾಡ್ಕೊಬೇಕು ಅಂತ ಅನ್ಕೊಂತಿದ್ದು. ಸೊ ಸಾಧ್ಯವಾದರೆ ಲಿಯಾಮ್ ಲಿವಿಂಗ್ಸ್ಟನ್ ಕೂಡ ಬೈಬ್ಯಾಕ್ ಮಾಡ್ಕೊಬೇಕು. ಇನ್ ಕೇಸ್ ಅಂದ್ರೆ ಬೇರೆ ಪ್ಲೇಯರ್ಸ್ಗಳು ಸಿಗಲಿಲ್ಲ ಅಂತ ಅಂದರೆ ಲಿಯಾಮ್ ಲಿವಿಂಗ್ಸ್ಟನ್ ಬೈಬ್ಯಾಕ್ ಮಾಡ್ಕೊಳ್ಳೋಂಥ ಸಾಧ್ಯತೆ ಕೂಡ ಇದೆ. ಕಾದ್ ನೋಡೋಣ ಆಪ್ಷನಲ್ಲಿ ಏನಾಗುತ್ತೆ ಅಂತ. ಒಟ್ಟಲ್ಲಿ 3 ಜನ ಮಾತ್ರ ಮೆನ್ಷನ್ ಮಾಡೋದು ಆರ್ ಸಿ ಬಿನ. ನಾವು ಮಿಕ್ಕಂಥ ಪ್ಲೇಯರು ಉರ್ಕೊಂಡು ಆ ರಾತೆ ಮೋಹಿತ್ ರಾತೆ ಅಂತ ಹೋಗಿಲ್ಲ, ಅವರು ಕೂಡ ಯಾಕೋ ಉರ್ಕೊಂಡಂಗೈತೆ. ಸೊ ಯಾರು ಕೂಡ ಮೆನ್ಷನ್ ಮಾಡಿಲ್ಲ ನಮ್ಮ ಮಿಕ್ಕಂಥ ಪ್ಲೇಯರ್ಸ್ಗಳು. 3 ಜನಕ್ಕೆ ಮಾತ್ರ ಆರ್ ಸಿ ಬಿ ಸ್ಪೆಷಲ್ ಮೆನ್ಷನ್ ಮಾಡಿದೆ. ಇವ್ರು ಮೆನ್ಷನ್ ಮಾಡಿರೋದಕ್ಕೆ, ಈ ರಿಲೀಸ್ ಆಗಿರೋಂಥ ಪ್ಲೇಯರ್ಸ್ಗಳು ಮೆನ್ಷನ್ ಮಾಡಿರೋದಕ್ಕೆ ಆರ್ ಸಿ ಬಿ ಸ್ಪೆಷಲ್ ಮೆನ್ಷನ್ನ ಮಾಡಿಬಿಟ್ಟು ಸ್ಪೆಷಲಾಗೆ ಸಪ್ರೇಟಾಗಿ 3 ಜನಕ್ಕೆ ಕ್ರೆಡಿಟ್ ಕೊಟ್ಟಿದೆ.
ಸೊ ಈ 3 ಜನ ಪ್ಲೇಯರು ಆರ್ ಸಿ ಬಿ ಬಗ್ಗೆ ಒಂಥರ ಇನ್ನೂ ಏನಂತಾರೆ ಅದಕ್ಕೆ ಹಾರ್ಟಲ್ಲಿ ಇಟ್ಕೊಂಡಿದ್ರೆ ಆರ್ ಸಿ ಬಿನ ಅಂತ ಹೇಳಬೇಕು. ಮಿಕ್ಕಂಥ ಪ್ಲೇಯರ್ ಕಾಟಾಚಾರಕ್ಕೆ ಬಂದ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬೇಕಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾಯ್.